ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ನಾವು ಹಲವಾರು ಸಂದರ್ಶನವನ್ನ ಮಾಡ್ತಾ ಬಂದಿದ್ದೀವಿ. ಆದ್ರೆ ಇವತ್ತಿನ ದಿನ ಬಹಳನೇ ವಿಶೇಷ. ಯಾಕಂತ ಹೇಳಿದ್ರೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ದೇಶಕ್ಕಾಗಿ ಹೋರಾಡಿದಂತಹ ಒಬ್ಬ ಸೈನಿಕ, ಸದ್ಯಕ್ಕೆ ಅವರಿಲ್ಲ, ದೇಹವನ್ನ ತ್ಯಾಗ ಮಾಡಿದ್ದಾರೆ. ಮಾಜಿ ಸೈನಿಕನ ಪತ್ನಿ ತಮ್ಮ ಜೀವನವನ್ನ ಬಹಳ ಸಾಮಾನ್ಯ ರೀತಿಯಲ್ಲಿ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಮಾಜಿ ಸೈನಿಕರಾಗಿರುವಂತಹ ಹುತಾತ್ಮರಾಗಿದ್ದಾರೆ, ಬೇರೆ ಯಾರು ಅಲ್ಲ, ವೆಂಕಟೇಶ್ ಅಂತ ಹೇಳಿ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ಶ್ರೀಮತಿ ಅನುರಾಧ ವಿ ಅಂತ ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಓಕೆ, ಮೂಲತಃ ಎಲ್ಲಿನವರು, ಏನು? ನಾವು ಮೂಲತಃ ಹುಟ್ಟಿ ಬೆಳೆದು ಓದಿ ಎಲ್ಲ ದೊಡ್ಡವರಾಗಿದ್ದು ಎಲ್ಲ ಬ್ಯಾಂಗ್ಳೂರು. ಓಕೆ. ನಾವು ಮದುವೆ ಆದಮೇಲೆ ನಮ್ಮ ಜೀವನ ಎಲ್ಲ ನಾರ್ತಲ್ಲಾಯಿತು. ನಾರ್ತ್ ಅಂದರೆ ನಾವು ಪಂಜಾಬಲ್ಲಿದ್ವಿ, ಅಮೃತಸರದಲ್ಲಿದ್ವಿ, ಮತ್ತು ಇದರಲ್ಲಿ ಗ್ವಾಲಿಯರಲ್ಲಿದ್ವಿ, ಮತ್ತು ಇದರಲ್ಲಿ ಬರೋಡದಲ್ಲಿದ್ವಿ. ನಾವು ಇಡೀ ದೇಶ ಸುತ್ತಿ ಬಂದಿದ್ದೀವಿ. ಆದರೂ ನಮ್ಮ ಮಾಜಿ ಸೈನಿಕರಾದ ಎಸ್.ಎನ್. ವೆಂಕಟೇಶ್ ಅವರು ದೇಶಕ್ಕೋಸ್ಕರ ಅವರ ಪ್ರಾಣನ ತ್ಯಾಗ ಮಾಡಿದ್ರು. ಸರ್ಕಾರದಿಂದ ನಮಗೆ ಯಾವುದೇ ಸವಲತ್ತಾಗಲಿ ಸರ್ಕಾರದಿಂದ ದೊರಕಬೇಕಾದ ಯಾವ ಅನುಕೂಲಗಳು ನಮ್ಗೆ ಸೌಲಭ್ಯಗಳು ನಮಗೆ ಸಿಕ್ಕಿಲ್ಲ. ಹಾಗಾಗಿ ನನ್ನ ಜೀವನ ಕಟ್ಕೋಬೇಕು ಅಂದರೆ ನನಗೆ 2 ಮಕ್ಕಳು, ನನ್ನ ಮಗಳಿಗೆ ಮದುವೆ ಆಗಿದೆ, ಮಗಳಿಗೆ 2 ಮಕ್ಕಳು, ಮಗನಿಗೆ ಮದುವೆ ಆಗಿದೆ, ಮಗನೂ ಡಿಫೆನ್ಸಲ್ಲಿದ್ದಾನೆ. ಅವನಿಗೂ ಯಾವುದೇ ಸರ್ಕಾರದಿಂದ ಯಾವ ಸೌಲಭ್ಯನೂ ಸಿಕ್ಕಿಲ್ಲ ಇಲ್ಲಿವರೆಗೂ. ನನ್ನ ಜೀವನ ನಡೆಸಬೇಕು ಅಂತ ನಾನು ನನ್ನ ಸ್ವಇಚ್ಛೆಯಿಂದ ನಾನು ಒಂದು 4 ಜನಕ್ಕೆ ಅನುಕೂಲ ಆಗಲಿ, ನಮಗೂ ಅನುಕೂಲ ಆಗಲಿ ಅಂತ ನಾನು ವಿವಿಧ ಬಗೆಯ ಮಸಾಲೆ ಐಟಮ್ಗಳನ್ನು ಮಾಡೋದು ಶುರು ಮಾಡಿದೆ ಮೊದಲು. ಅದು ಹಾಗೇ ಬೆಳೀತಾ ಅದ್ರ ಒಟ್ಟಿಗೆ ತಿಂಡಿಗಳು ಶುರು ಮಾಡಿದೆ. ಅದರ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಮತ್ತು ಇದು ಬಾತ್ ಐಟಮ್ಗಳಾಗಿರ್ಬೋದು, ನಾನಾ ರೀತಿಯ ತಿಂಡಿಗಳನ್ನು ಮಾಡಿ ಅದು ಒಬ್ಬರಿಂದ ಒಬ್ಬರಿಗೆ ಅದು ಹರಡ್ತಾ ಹೋಗಿ ಅದ್ರ ರುಚಿ ಅವರವರೇ ಒಬ್ಬರಿಂದ ಒಬ್ಬರಿಗೆ ಹೇಳಿ ಇವಾಗ ಅದು ಒಂದು ಬಿಸ್ನೆಸ್ ಆಗಿ ಒಂದು ವ್ಯಾಪಾರ ಥರ ನಡೀತಾ ಇದೆ. ನಾನು ಅದ್ರ ಜೊತೆಗೆ ಈಗ ನಾನು ಒಂದು ಹೋಟೆಲ್ ಥರ ನಡೆಸಬೇಕು ಅನ್ನೋದು ಒಂದು ಐಡಿಯಾ ಇತ್ತು ನನಗೆ. ಈಗ ನೀವು ಈ ಪದಾರ್ಥಗಳು ಇದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವಾಗಿಂದ ಇದರಲ್ಲಿ ಇಂಟ್ರೆಸ್ಟ್ ಬಂತು? ಅಂದ್ರೆ ಮೊದಲೇ ನಿಮಗೆ ನಾನು ಇದು ಮಾಡಬೇಕು ಅಂತ ಹೇಳಿ? ಕೆಲವರು ಮದುವೆ ಆದ್ಮೇಲೆ ಶುರು ಮಾಡ್ತಾರೆ, ಕೆಲವರಿಗೆ ಮದುವೆಗಿಂತ ಮುಂಚಿತವಾಗಿ ಇಂಟ್ರೆಸ್ಟ್ ಇರುತ್ತೆ. ಇನ್ನು ನಿಮ್ಮ ಜೀವನ ನೋಡಿದ್ರೆ ನಿಮ್ಮ ಹಸ್ಬೆಂಡ್ ತೀರಿ ಹೋದ ಮೇಲೆ ಶುರು ಮಾಡಿದ್ದ, ಹೇಗೆ? ಅದು ಇಲ್ಲ ಮೇಡಮ್, ನಮ್ಮ ಹಸ್ಬೆಂಡು ತೀರೋದ ಮೇಲೆ ಶುರು ಮಾಡಿದ್ದು ಈಗ. ಆದರೆ ನನಗೆ ಹವ್ಯಾಸ ಇದ್ದಿದ್ದು ಹುಟ್ಟಿದಾಗಲಿ ಬರ್ತಿಂದಾನೇ ನನಗೆ ಒಂದು 10 ಇಯರ್ಸಿಂದನೇ ನನಗೆ ಅಡುಗೆಯಲ್ಲಿ ಅದು ಏನಂದರೆ ಆಸಕ್ತಿ ಜಾಸ್ತಿ. ಮತ್ತು ಈಗ ಮಾಡಿದ್ರೆ ಆ ಚಿಕ್ಕ ವಯಸ್ಸಿಂದನೇ ನಾನು ಎಲ್ಲ ಮಾಡೋದಕ್ಕೆ ಶುರು ಮಾಡಿ ಈಗ ಅದೇ ಒಂದು ಜೀವನಕ್ಕೆ ಒಂದು ದಾರಿಯಾಗಿದೆ ನನಗೆ. ಅದು ಅಷ್ಟೇ. ಯಾವಾಗಿಂದ ಅಡುಗೆ ಕಲ್ತ್ರಿ? ನಾನು ಅಂತಂದರೆ ಈಗ 40 ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀನಿ. 14 ಇಯರ್ಸ್. ಈಗ ಅಡುಗೆಯಲ್ಲಿ ನೀವು ಏನೇನು ಮಾಡ್ತೀರಿ? ನಾವು ಎಲ್ಲ ಥರ ಹುಳಿಗಳು ಮಾಡ್ತೀವಿ. ಹುಳಿ ಅಂದರೆ ನಮ್ಮ ಬ್ರಾಹ್ಮಿನ್ಸಲ್ಲಿ ಹುಳಿ ಅಂತಾರೆ, ಮತ್ತು ಸಾಂಬಾರು ಅಂದರೆ ಜನ್ರಲಾಗಿ ಸಾಂಬಾರು ಅಂತಾರೆ. ತರಕಾರಿ ಎಲ್ಲ ಥರ ತರಕಾರಿಗಳು ಉಡುಪಿ ಸ್ಟೈಲಲ್ಲಿ ಇದು ಮಂಗಳೂರು ಸೌತೆಕಾಯಿ ಹಾಕಿ ಹುಳಿ ಮಾಡೋದು, ಮತ್ತು ಎಲ್ಲ ತರಕಾರಿ ಮಿಕ್ಸೆಡ್ ಹುಳಿ ಮಾಡೋದು, ಮತ್ತು ಎಲ್ಲ ಥರ ಮಜ್ಜಿಗೆ ಹುಳಿ ಮಾಡಿದ್ದೀವಿ, ತಿಳಿ ಸಾರು ಮಾಡಿದ್ದೀವಿ. ಮತ್ತು ಅದಕ್ಕೆ ಬೇಕಾದ ಮಸಾಲೆ ಐಟಮ್ಗಳನ್ನು ನಾನೇ ಎಲ್ಲರಿಗೂ ಅದು ಇವಾಗ ಅದು ಪಬ್ಲಿಕ್ ಆಗಿದೆ, ಜನಗಳು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಅದು ಮನೆಯಿಂದನೇ. ನಾನೇ ಅದನ್ನು ಮಾಡ್ತಾಯಿದ್ದೀನಿ ಮನೆಯಲ್ಲೇ. ಆ ಥರ ಮಾಡಿ ಇವಾಗ ಒಂದು ಎಲ್ಲ ಥರ. ಮತ್ತು ನಾರ್ತಲ್ಲಿ ಇದ್ದಿದ್ದರಿಂದ ನನಗೆ ನಾರ್ತ್ ಇಂಡಿಯನ್ ಅಡುಗೆಗಳು ಬರುತ್ತೆ, ಅದನ್ನು ಮಾಡ್ತೀನಿ. ನಾರ್ತ್ ಇಂಡಿಯನಲ್ಲಿ ಎಲ್ಲ ಥರ ದಾಲ್ಗಳು ಬರುತ್ತೆ, ಮತ್ತು ಕಚೋರಿ ಬರುತ್ತೆ. ಸ್ನ್ಯಾಕ್ಸಲ್ಲಿ ಬಂದು ಕಚೋರಿ, ಆ ಕಡೆದು ಸಮೋಸ, ಮತ್ತು ಪಾನಿಪುರಿ ಐಟಮ್ಸ್ಗಳು ಎಲ್ಲ ಥರನೂ ಮಾಡ್ತೀನಿ. ಹೇಗಿತ್ತು ನಿಮ್ಮ ಪತಿ ದೇವರು, ನಿಮ್ಮ ಹಸ್ಬೆಂಡ್ ಇರುವಾಗ ಹೇಗಿತ್ತು ಆ ಜೀವನ? ಆ ಜೀವನನೇ ಈ ಜೀವನಕ್ಕೆ ಹೋಲಿಸಿದ್ರೆ ಆ ಜೀವನನೇ ಚೆನ್ನಾಗಿತ್ತು. ಆ ಜೀವನ ಕಳೆದು ಹೋಗಿರೋದ್ರಿಂದ ಅನಿವಾರ್ಯವಾಗಿ ಈಗ ಈ ಥರ ಒಂದು
ಯಾವ ಥರ ನಮಗೆ ಸವಲತ್ತು ಸಿಕ್ಕದೇ ಇರೋದ್ರಿಂದ ಜೀವನ ಅನ್ನೋದು ಹೇಗಾದರೂ ಮಾಡಿ ನಡೆಸಬೇಕು. ಅವರು ಬಂದು ಮಾಜಿ ಸೈನಿಕರು, ಅವ್ರನ್ನ ಮದುವೆ ಆಗಿರೋದ್ರಿಂದ ನಮಗೆ ಸ್ವಾಭಿಮಾನಿಯಾಗಿ ಸ್ವಾವಲಂಬನೆಯಾಗಿ ಬದುಕಬೇಕು ಅಂತ ಒಂದು ನನಗೆ ಮೈಂಡ್ಸೆಟ್ಟು ನಂದು, ಅಂಥ ಒಂದು ಇದು ಯೋಚನೆ. ಒಬ್ರಿಗೆ ಹೊರೆಯಾಗಿರಬಾರ್ದು. ನಮ್ಗೆ ಯಾವ ಸರ್ಕಾರದಿಂದ ನಮ್ಗೆ ಯಾವುದು ಏನು ಸಿಗದೆ ಹೋದ್ರೂ ನಾವೇ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಮುಂದಕ್ಕೆ ಬರಬೇಕು ಅನ್ನೋದೊಂದು ದೃಷ್ಟಿಯಿಂದ ನಾನು ಈ ಒಂದು ಅಡುಗೆ ಒಂದು ಇದನ್ನು ಆರಿಸ್ಕೊಂಡಿದ್ದು. ನನ್ನ ಜೀವನದಲ್ಲಿ ಇದೊಂದು ಪ್ರಮುಖ ಪಾತ್ರ ಇದು ನಂದು. ಏನು ಬಿಸ್ನೆಸ್ ಮಾಡ್ತೀರಿ ಆ್ಯಕ್ಚುಲಿ? ಅಂದರೆ ನಾನು ಈ ಮಾತು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕೆಲವರು ಆರ್ಡರ್ ಮಾಡ್ತಾರೆ. ಈಗ ನಾವು ಹೌದು ಯಾವುದೋ ಒಂದು ಆರ್ಡರ್ ಮಾಡ್ತೀವಿ, ಆ್ಯಪ್ಗಳಿದೆ, ಆ್ಯಪ್ಗಳಿಗೆ ಆರ್ಡರ್ ಮಾಡ್ತೀವಿ. ಹಾಗೇನಾದರೂ ಇದೆಯಾ? ಅಥವಾ ಹೋಟೆಲ್ ಇದೆಯಾ, ಕ್ಯಾಂಟೀನ್ ಇದೆಯಾ? ನಿಮ್ದು ಯಾವ ಥರ ಗೊತ್ತಾ? ನಮ್ಮದು ಯಾವ ಥರನೂ ಇಲ್ಲ ಮೇಡಮ್. ನಮ್ಮದು ಮನೆಯಲ್ಲಿ ನಾವು ಮಾಡೋದು. ಮನೆಯಲ್ಲಿ ಮಾಡಿ ಈಗ ಒಬ್ಬರು ತೊಗೊಂಡು ಹೋಗಿ ಇಂಥ ಕಡೆ ತಿಂದ್ವಿ, ಇಂಥ ಕಡೆ ಚೆನ್ನಾಗಿ ಕೊಡ್ತಾರೆ, ಶುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಇಂಥ ಕಡೆ ಹೋಗಿ ಅಂತ ಒಬ್ರಿಂದೊಬ್ರಿಗೆ ಕಿವಿಯಿಂದ ಬಾಯಿಂದ ಬಾಯಿಗೆ ಮಾತು ಹೋಗಿ ಆ ಥರ ನಮಗೆ ಇವಾಗ ಒಂದು ಬಿಸ್ನೆಸ್ಸು ನಡೀತಾ ಇದೆ. ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಒಂದು ಆಸೆ. ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಬೇಕು, ಅವರಿಂದ ನಮಗೂ ಆಗಬೇಕು. ಅದಾಗಿ ನನಗೆ ನನಗೆ ಅದು ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ಅದೇ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಲಾಭ ನಷ್ಟ ಅಂತ ನೋಡೋದಾದ್ರೆ ಯಾವುದೇ ಒಂದು ವ್ಯವಹಾರ ಅಂದ ಮೇಲೆ ಅಲ್ಲಿ ಲಾಭ ನಷ್ಟ ನೋಡ್ತೀವಿ. ಹೌದು. ನೀವು ಮಾಡೋ ಈ ಆಹಾರದ ವ್ಯವಹಾರ ಹೇಗಿದೆ? ಅದು ಈ ಮಟ್ಟಿಗೆ ಅದು ಲಾಭ ಅಂತನೂ ಕಾಣ್ತಿಲ್ಲ, ನಷ್ಟ ಅಂತನೂ ಇಲ್ಲ, ಮೀಡಿಯಮ್ ಆಗಿದೆ, ಸಮತೋಲನವಾಗಿದೆ ಈಗ ಸದ್ಯಕ್ಕೆ. ಶುದ್ಧ ಸಸ್ಯಾಹಾರಿನೇ. ಓಕೆ. ಏನೇನು ಮಾಡ್ತೀರಿ ಡೀಟೇಲ್ಡ್ ಆಗಿ ಹೇಳಿ. ನಾವು ಮಸಾಲೆ ಅಂತಂದರೆ ಸಾಂಬಾರುಗಳು. ಈಗ ನಾವು ಆರ್ಡರ್ ಮಾಡೋರು ಯಾವ ರೀತಿಯಾಗಿ ಆರ್ಡರ್ ಮಾಡಬೇಕು? ಆರ್ಡರ್ ಮಾಡೋರು ನಮ್ಮದು ನಂಬರ್ ಕೊಟ್ಟಿರ್ತೀವಿ ಮೇಡಮ್. ನಮ್ಮ ನಂಬರ್ಗೆ ನಮಗೆ ಇಂಥ ತಿಂಡಿ ಬೇಕು, ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ಗೆ ಇಂಥ ತಿಂಡಿ ಬೇಕು, ಮಧ್ಯಾಹ್ನಕ್ಕೆ ಇಂಥ ಊಟ ಬೇಕು, ಇಂಥ ಸಾಂಬಾರು ಬೇಕು, ಈ ಥರ ಹೇಳಿದ್ರೆ ನಾವು ಒಂದು ಆರ್ಡ್ರ್ ಪ್ರಕಾರ ನಾವು ಅವ್ರು ಯಾವ ಥರ ಆರ್ಡರ್ ಮಾಡ್ತಾರೋ ಆ ಥರ ಕಳಿಸ್ಕೊಡ್ತೀವಿ. ಅವರೇ ಬಂದು ತೊಗೊಂಡು ಹೋಗ್ತಾರೆ. ನೀವು ಎಲ್ಲಿ ಹೋಗಲ್ಲ? ನಾವು ಎಲ್ಲೂ ಹೋಗಲ್ಲ, ನಾವು ಮನೇಲೇ ಇರೋದು. ಅವರು ಬಂದು ನಮ್ಮ ಫೋನ್ ನಂಬರಲ್ಲಿ ಫೋನ್ ಮಾಡಿಕೊಂಡು ಬಂದು ಅಡ್ರೆಸ್ ತಿಳ್ಕೊಂಡು ಬಂದು ತಗೊಳ್ಳೋ ಅಂಥವ್ರು ಇದ್ದಾರೆ ಈಗ. ಅಡ್ರೆಸ್ಸು ನಮ್ಮನ್ನು ಹುಡ್ಕೊಂಡು ಬಂದು ತಗೊಳ್ಳೋ ಅಂಥವ್ರು ಇದ್ದಾರೆ ಈಗ. ಓಕೆ. ನಿಮ್ಮ ಯಜಮಾನರು ಬೇರೆ ಬೇರೆ ರಾಜ್ಯಗಳಲ್ಲಿದ್ರು, ಭಾರತ ದೇಶದ ಉತ್ತರ ಭಾಗದಲ್ಲಿ ಇದ್ರು. ಆ ಟೈಮ್ನಲ್ಲೂ ಸಹ ಇದು ಬಿಸ್ನೆಸ್ ಮಾಡ್ತಿದ್ರಾ? ಇಲ್ಲ, ಅಲ್ಲಿ ಸುಮ್ಮನೆ ಈ ಅಕ್ಕಪಕ್ಕದವ್ರಿಗೆ ಕೇಳಿದ್ರೆ ಈ ಥರ ಅಂತ ನಾವು ಅದು ಹೇಳ್ತಾ ಇದ್ವಿ. ಹೀಗೆ ಮಾಡಬೇಕು, ಹೀಗೆ ಮಟ್ಟಬೇಕು, ಹೀಗೆ ಹೇಗೆ ಮಾಡಬೇಕು, ಸಾಂಬಾರು ಹೇಗೆ ಮಾಡಬೇಕು, ಇದು ಹೇಗೆ ಮಾಡಬೇಕು, ಯಾಕೆಂದರೆ ಎಲ್ಲ ಇಂಟ್ರೆಸ್ಟ್ ಕೇಳೋರು ಆ ಥರ ಹೆಲ್ಪ್ ಮಾಡ್ಕೊಂಡು ಹೇಳ್ತಾ ಇದ್ವಿ. ಅಷ್ಟು ಬಿಟ್ಟರೆ ಈಗ ಬಂದು ಅವ್ರು ಎಕ್ಸ್ಪೈರ್ ಆದಮೇಲೆ ಅದೇ ಒಂದು ನಮಗೆ ಜೀವನಕ್ಕೆ ಒಂದು ದಾರಿಯಾಗಿರೋದು. ಆಗ ಸಾಂಬಾರ್ನಲ್ಲಿ ಏನು ವಿಶೇಷ ಇದೆ ನಿಮ್ಮ ಹತ್ರ? ಏನೇನು ಬೇರೆ ಬೇರೆ ರೀತಿಯ ಸಾಂಬಾರು ಮಾಡ್ತೀರಿ? ಅಂದರೆ 4 ಜನಕ್ಕೆ ಗೊತ್ತಾಗ್ಲಿ ಈ ವಿಡಿಯೋಯಿಂದ, ನಿಮಗೆ ಮತ್ತಷ್ಟು ಕರೆಗಳು ಬರಲಿ, ಇದು ಬೇಕು ನಮಗೆ ಅಂತ ಹೇಳಿ ಆರ್ಡರ್ಸ್ಗಳು ಬರಲಿ ಅನ್ನೋಕ್ಕೋಸ್ಕರ ವೀಕ್ಷಕರಿಗೂ ಗೊತ್ತಾಗಲಿ ಯಾವ ರೀತಿಯ ಅಡುಗೆ ಪದಾರ್ಥಗಳು ಸಿಗುತ್ತೆ ನಿಮ್ಮ ಹತ್ರ. ವಿಶೇಷವಾಗಿ ಮಸಾಲಾ ಪದಾರ್ಥಗಳು ಏನೇನಿದೆ? ಮಸಾಲಾ ಪದಾರ್ಥಗಳು ಬಂದು ನಮ್ಮ ಹತ್ರ ಹುಳಿ ಅಂದರೆ ಸಾಂಬಾರು ಪುಡಿ ಅಂತ ಇದೆ. ಅದು ಏನೂ ಇಲ್ಲ, ಬರೀ ಸಾಂಬಾರಿಗೆ ಅಂತಂದರೆ ಬರೀ ಬೇಳೆ ತರಕಾರಿ ಹಾಕಿ ಅದು ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು, ಇನ್ನೇನು ಹಾಕ್ಬೇಕಾದಿಲ್ಲ ನಮ್ಮ ಸಾಂಬಾರು ಪೌಡ್ರಿಗೆ. ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಆ ಪೌಡ್ರ್ ಒಂದು 2 ಸ್ಪೂನ್ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಮತ್ತು ಈಗ ಅದು ಬಿಟ್ಟರೆ ಬಿಸಿಬೇಳೆ ಬಾತ್ ಪುಡಿಗೂ ಅಷ್ಟೇ, ಏನೂ ಬೇಕಾಗಿಲ್ಲ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಅಕ್ಕಿ ಬೇಳೆ ತರಕಾರಿ ಹಾಕಿ ಈ ಪೌಡ್ರ್ ಹಾಕ್ಬಿಟ್ರೆ ಬಿಸಿಬೇಳೆ ಬಾತ್ ಆಗುತ್ತೆ. ಮತ್ತು ಈ ಪುಳಿಯೋಗರೆ ಗೊಜ್ಜು ಹಾಗೇನೆ ಎಲ್ಲ ರೆಡಿ ಇರುತ್ತೆ. ಅನ್ನ ಮಾಡೋದು ಅದಕ್ಕೆ ಹಾಕಿ ಕಲಸಿದ್ರೆ ಅಷ್ಟೇ ನಮ್ಮದು ಇಂಗ್ರೀಡಿಯೆಂಟ್ಸು. ಏನೆಲ್ಲ ಆಲ್ಮೋಸ್ಟ್ ಎಲ್ಲ ಹಾಕಿರ್ತೀವಿ, ಅದಕ್ಕೆ ಏನು ಹಾಕೋ ಅಷ್ಟಿರಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇರುತ್ತೆ. ಏನು ಆಲ್ಟರ್ನೇಟ್ ಏನು ಮಾಡೋಷ್ಟಿರಲ್ಲ ನಮ್ಮ ಒಂದು ಪೌಡ್ರ್ಗಳಿಗೆ. ಮತ್ತು ಇದು ಚಟ್ನಿ ಪುಡಿಗಳು ಅಂತಂದರೆ ಚಟ್ನಿ ಪುಡಿಗಳಲ್ಲಿ ನಾವು ಕಡಲೆಬೇಳೆ ಉದ್ದಿನಬೇಳೆದು ಮಾಡ್ತೀವಿ. ಮತ್ತು ಎಲ್ಲ ಬೇಳೆಗಳದ್ದು ಸೇರಿಸಿ ಮಾಡ್ತೀವಿ. ಮೆಂತ್ಯ ಹಿಟ್ಟು ಮಾಡ್ತೀವಿ. ಆಮೇಲೆ ಇದು ಹುಡಿ ಚಟ್ನಿ ಮಾಡ್ತೀವಿ. ಆಂಧ್ರ ಸ್ಟೈಲಲ್ಲಿ ಚಟ್ನಿ ಪುಡಿ ಮಾಡ್ತೀವಿ. ಮತ್ತು ಆಂಧ್ರ ಸ್ಟೈಲಲ್ಲಿ ಉಪ್ಪಿನಕಾಯಿಗಳು ಮಾಡ್ತೀವಿ. ಈ ಥರ ಎಲ್ಲ ಐಟಮ್ಸ್ಗಳು ಮಾಡ್ತೀವಿ. ಮಜ್ಜಿಗೆ ಹುಳಿ ಫೇಮಸ್ಸು ನಮ್ಮದ್ರಲ್ಲಿ. ಮಜ್ಜಿಗೆ ಹುಳಿ ಅಂದರೆ ತುಂಬ ಫೇಮಸ್. ಅದು ಇದು ಬೂದ್ಗುಂಬಳಕಾಯಿದು, ಮತ್ತು ಬೆಂಡೆಕಾಯಿ, ಆಮೇಲೆ ಇದು
ಎಲ್ಲ ಇದು ಹಾಕಿ ಮಾಡ್ತಾರೆ, ಡ್ರಮ್ ಸ್ಟಿಕ್ ಅದು ಮಾಡ್ತಾರೆ, ನುಗ್ಗೆಕಾಯಿ ಹೇಳೋದ್ ನೋಡು ಬಾಯಲ್ಲಿ ನೀರು ಬರ್ತಾ ಇದೆ. ಈ ಥರ ಎಲ್ಲ ಥರ ಹಾಕಿ ಮಾಡ್ತೀವಿ. ಮಜ್ಜಿಗೆ ಹುಳಿ ತುಂಬ ಫೇಮಸ್ ಓಡ್ತಾ ಇರೋದು ಅಂದರೆ ಮೈಸೂರಲ್ಲಿ ಮಜ್ಜಿಗೆ ಹುಳಿ. ಓಕೆ, ಮೈಸೂರಲ್ಲಿ ಎಲ್ಲಿದೆ ನಿಮ್ಮ ಮನೆ? ಯಾಕಂತ ಹೇಳಿದ್ರೆ ಮನೆಯಲ್ಲೇ ಎಲ್ಲ ಮಾಡ್ತೀರಿ, ಹೌದು, ಮನೆಗೆ ಬರಬೇಕು. ಹೌದು. ನಮ್ಮ ಮನೆ ಬಂದು ಶ್ರೀರಾಮ್ಪುರ ಅಂತ, ಬೆಮೆಲ್ ಅಂತ ಒಂದು ಎಕ್ಸ್ಟೆನ್ಷನು. ಆ ಬೆಮೆಲ್ ಆರ್ಚ್ ಹತ್ರ ಬಂದರೆ ನಮ್ಮ ಮನೆ ಅಲ್ಲೇ ಇದೆ ಇರೋದು. ನಿಮ್ಮ ದೂರವಾಣಿ ಸಂಖ್ಯೆ? ನಮ್ಮ ದೂರವಾಣಿ ಸಂಖ್ಯೆ ಅಂದರೆ 746090950558. ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಫೋನ್ ಕರೆಯಿಂದಾನೇ ಬಂದು ತೊಗೊಂಡೋಗೋರು ತುಂಬ ಜನ ಇದ್ದಾರೆ ಈಗ ನಮಗೆ. ಓಕೆ ಓಕೆ. ಈ ಪದಾರ್ಥಗಳು ಆಯ್ತು, ಏನೇನು ಮಸಾಲೆ ಪದಾರ್ಥ, ಪುಳಿಯೋಗರೆ ಗೊಜ್ಜಾಗಿರ್ಬೋದು, ಬೇರೆ ಹೇಳಿದ್ರಿ ನೀವು, ಚಟ್ನಿ ಪುಡಿ, ಚಟ್ನಿ ಪುಡಿ, ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಎಲ್ಲ ಹಾಗಲಕಾಯಿ ಉಪ್ಪಿನಕಾಯಿ, ಎಲ್ಲ ಥರ ವೆಜಿಟೇಬಲ್ ಉಪ್ಪಿನಕಾಯಿ, ಎಲ್ಲ ಥರ ಉಪ್ಪಿನಕಾಯಿಗಳು ಹಾಕ್ತೀವಿ. ಅದು ಓಡ್ತಾ ಇದೆ ಈಗ. ಸಾಂಬಾರಲ್ಲಿ ಏನು ವೆರೈಟಿ ಇದೆ? ಸಾಂಬಾರಲ್ಲಿ ಬಂದು ಎಲ್ಲ ಮಿಕ್ಸೆಡ್ ತರಕಾರಿಗಳದಿದೆ, ಮತ್ತು ಬೆಂಡೆಕಾಯಿ, ಆಮೇಲೆ ಇದು ಬೂದ್ಗುಂಬಳಕಾಯಿ, ಆಮೇಲೆ ಇದು ಬದನೆಕಾಯಿ. ನಮ್ಮಲ್ಲಿ ಸ್ಪೆಷಲ್ ಅಂದರೆ ಅಲ್ಲಿ ಯಾರೂ ತಿಂದಿರಲ್ಲ, ಅದು ಬದನೆಕಾಯಿ, ಹಾಗಲಕಾಯಿ, ಬೆಂಡೆಕಾಯಿ ನಮ್ಮ ತಾಯಿಯವರಿಂದ ಬಂದಿರೋದು. ಅದು ಆಲ್ಮೋಸ್ಟ್ ಯಾರು ಮಾಡಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಬಂದು 3 ಥರ ತರಕಾರಿ ತುಂಬ ಚೆನ್ನಾಗಿರುತ್ತೆ. ಅದು ಹುಳಿ ಮಾಡಿದ್ರೆ ತುಂಬ ಓಡುತ್ತೆ, ಅದು ತುಂಬ ರುಚಿಯಾಗಿರುತ್ತೆ. ಅದು ನಮ್ಮ ತಾಯಿಯವರಿಂದ ನಮಗೆ ಬಂದಿರೋದು, ಅದು ಬಳುವಳಿ. ಮತ್ತೆ ಸಾಂಬಾರ್ ಆಯ್ತು. ಈಗ ಅನ್ನ ಅಂತ ಬಂದಾಗ ಅಲ್ಲಿ ಬರೀ ಬಿಳಿ ಅನ್ನ ಅಂತ ಇರಲ್ಲ, ಅಲ್ಲಿ ಚಿತ್ರಾನ್ನ ಇದೆ, ಅಲ್ಲಿ ಪುಳಿಯೋಗರೆ ಇದೆ, ಅಲ್ಲಿ ಮೊಸರನ್ನ ಇದೆ, ಮತ್ತೆ ಅನ್ನದ ಪಾಯಸ ಇದೆ. ನೀವೇನ್ ಮಾಡ್ತೀರಿ? ನಾವು ಅನ್ನದ ಪಾಯಸ ಮಾಡ್ತೀವಿ, ಅನ್ನದ ಬಾತು ಮಾಡ್ತೀವಿ, ಟೊಮೊಟೊ ರೈಸ್ ಮಾಡ್ತೀವಿ, ಆಮೇಲೆ ಇದು ವೆಜಿಟೇಬಲ್ ರೈಸ್ ಮಾಡ್ತೀವಿ, ಪುದೀನಾ ರೈಸ್ ಮಾಡ್ತೀವಿ, ಪಾಲಕ್ ರೈಸ್ ಮಾಡ್ತೀವಿ, ಎಲ್ಲ ಮಿಕ್ಸೆಡ್ ವೆಜಿಟೇಬಲ್ಸ್ ರೈಸ್ ಮಾಡ್ತೀವಿ. ನಮ್ಮದು ತುಂಬ ವೆರೈಟೀಸ್ ಇದೆ ಅದರಲ್ಲಿ ಮಾಡೋದು. ನಾವು ಮಾಡ್ತಾರೆ ಮಾಡ್ತೀವಿ. ಸಾಂಬಾರ್ ಆಯ್ತು, ಅನ್ನ ಆಯ್ತು, ಮತ್ತೆ ಸ್ನ್ಯಾಕ್ಸಿಗೆ ಬರೋದಾದ್ರೆ ಏನೆಲ್ಲ ಸ್ನ್ಯಾಕ್ಸ್ ಸಿಗುತ್ತೆ ನಿಮ್ಮ ಕಡೆ? ನಮ್ಮ ಕಡೆ ಸ್ನ್ಯಾಕ್ಸ್ ಅಂದರೆ ನಾವು ಇದು ಚಕ್ಲಿ, ನಿಪ್ಪಟ್ಟು, ಕೋಳ್ಬಡೆ, ಮತ್ತು ಇದು ಮಾಡ್ತೀವಿ, ಚುರುಮುರಿ ಅಂತ ಮಾಡ್ತೀವಿ ಮಂಡಕ್ಕಿನಲ್ಲಿ, ಉಸ್ಲಿ ಅಂತ ಮಾಡ್ತೀವಿ ಅದರಲ್ಲೇ ಇನ್ನೊಂದು ಟೈಪಲ್ಲಿ. ಮತ್ತು ಬಂದು ನಾವು ಕಚೋರಿ, ಸಮೋಸ, ನಾರ್ತ್ ಇಂಡಿಯನ್ ಬಂದರೆ ಕಚೋರಿ, ಸಮೋಸ, ಪಾನಿಪುರಿ, ಮಸಾಲ ಪುರಿ, ಎಲ್ಲ ಥರ ಐಟಮ್ಗಳು ಮಾಡ್ತೀವಿ. ಇಂಟರ್ವ್ಯೂ ಬೇಡ, ಮೊದಲೋಗೋದೆಲ್ಲ ತಿನ್ನೋಣ. ಓಕೆ, ಸೊ ಇದೆಲ್ಲ ಮಾಡ್ತೀರಿ. ಅದು ಹೆಂಗೆ ಮಾಡ್ತೀರಾ ನೀವು? ಒಂದು ಮಾಜಿ ಸೈನಿಕನ ಪತ್ನಿಯಾಗಿ ಹೇಗಿದೆಲ್ಲ ಅಂದರೆ ನಿಮಗೆ ಅನ್ನಿಸ್ಲಿಲ್ವಾ? ಅಂದರೆ ಸರ್ಕಾರಕ್ಕೆ ಹೋಗಿ ಪ್ರಶ್ನೆ ಮಾಡಬೇಕು, ನನಗೆ ಬೇಕಾಗಿರೋ ಸೌಲಭ್ಯ ನನಗೆ ಬೇಕೇ ಬೇಕು, ಅದೆಲ್ಲ ಸೈಡಿಗಿಟ್ಟು ಹೋಗ್ಲಿ ಬಿಡಪ್ಪ, ಬಂದಿರೋ ಸೌಲಭ್ಯ ಇರಲಿ ಬರಲಿ ಬಿಡಲಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋಣ, ಜೀವನ ಮಾಡಬೇಕಲ್ವಾ? ಹೌದು, ಇದು ಸರ್ಕಾರದ್ದು ಅಂತ ನೀವು ಹೇಳೋ ಮಾತಿಗೆ ಬಂದರೆ, ಸರ್ಕಾರದಿಂದ ಸೌಲಭ್ಯ ಕೇಳಿ ನಾನು 10 ವರ್ಷದಿಂದ ಹೊಡೆದಾಡ್ತಾ ಇದ್ದೀನಿ. ಅದು ಬಂದು ಜಮೀನು ಜಾಗಕ್ಕೆ, ಅದು ಕಾನೂನು ಪ್ರಕಾರ ಬರೋದನ್ನು ಅದು ಬಂದಿಲ್ಲ, ಕೊಟ್ಟಿಲ್ಲ. ಯಾವ ಸರ್ಕಾರಕ್ಕೆ ಕಣ್ಣೇ ಇಲ್ಲ, ಯಾವ ಸರ್ಕಾರಕ್ಕೂ ಕಣ್ಣಿಲ್ಲ. ಯಾರು ಇಲ್ಲಿವರೆಗೂ ಮಾಜಿ ಸೈನಿಕರು ಅನ್ನೋರಿಗೆ ಇಲ್ಲಿವರೆಗೂ ಒಳ್ಳೆದಾಗಿದೆ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ನಾವು ಜೀವನ ನಡೆಸ್ಬೇಕಲ್ವ, ಹಾಗಾಗಿ ಈ ದಾರಿ ಕಂಡುಕೊಂಡಿದ್ದು. ಯಾವುದ್ರಲ್ಲಾದರೂ ಜೀವನ ನಡೆಸಬೇಕು ಅಂದ್ಬಿಟ್ಟು ಇದು 4 ಜನಕ್ಕೆ ಉಪಯೋಗನೂ ಆಗತ್ತೆ, ನಮ್ಮದು ಒಂದು ಜೀವನ ನಡೆಯುತ್ತೆ ಅಂತ ಇದು ಆರಿಸ್ಕೊಂಡಿದ್ದು. ಓಕೆ, ಈ ಸ್ನ್ಯಾಕ್ಸ್ ಅಡಿಗೆ ಆಯ್ತು, ಮತ್ತೆ ಏನ್ ಮಾಡ್ತೀರಾ? ಸ್ನ್ಯಾಕ್ಸ್, ಅಡಿಗೆ, ಮಸಾಲೆ ಪದಾರ್ಥಗಳು. ಹೌದು, ಮತ್ತೆ ಏನ್ ಮಾಡ್ಬೋದು, ಏನ್ ಮಾಡ್ತೀವಿ? ಮತ್ತೆ ನಾವು ಇವಾಗ ಸಣ್ಣ ಪುಟ್ಟ ಇವಾಗ ಒಂದು ಫಂಕ್ಷನ್ಗಳು ಅಂತ ಮಾಡ್ತೀವಲ್ಲ, ಫಂಕ್ಷನ್ಗಳು ಮಾಡಿದಾಗ ಅದಕ್ಕೆ ಒಂದು 50 ಜನ 100 ಜನ ಅಂತ ಇದ್ದರೆ ಅದು ಹಬ್ಬದ ಅಡುಗೆ ಅಂತ ಮಾಡ್ತೀವಿ. 2 ಪಲ್ಯ, 2 ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ಒಂದು ಬಾತು, ಎಲ್ಲ ಅನ್ನ, ಹುಳಿ, ಸಾರು, ಎಲ್ಲ ಥರನೂ ಹಬ್ಬದ ಅಡುಗೆ ಥರ ಮಾಡಿಕೊಡ್ತೀವಿ. ಸಣ್ಣ ಸಣ್ಣ ಒಂದು ಫಂಕ್ಷನ್ಗಳಿಗೆ ಎಲ್ಲ ಥರ ನಾವು ಮಾಡಿಕೊಡ್ತೀವಿ, ರುಚಿಯಾಗಿ ಮಾಡಿಕೊಡ್ತೀವಿ. ನಿಮ್ಮ ಜೊತೆ ಇನ್ನಷ್ಟು ಮಾತನಾಡಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ವೀಕ್ಷಕರೇ, ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮಾಜಿ ಸೈನಿಕ ವೆಂಕಟೇಶ್ ಅವರ ಧರ್ಮಪತ್ನಿ ನಮ್ಮ ಜೊತೆ ಇದ್ದಾರೆ, ಶ್ರೀಮತಿ ಅನುರಾಧ ವೆಂಕಟೇಶ್. ಈಗ ನೀವು ಮಾತನಾಡಿಸ್ತಾ ಹೋಗ್ತಾ ಇದೆ, ನೀವೆಲ್ಲ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಅಡುಗೆ ಅದು ಎಲ್ಲ ಮಾಡ್ತೀರಿ ಅಂತ ಹೇಳಿ. ಈಗ ಅಡುಗೆ, ಸ್ನ್ಯಾಕ್ಸ್ ಪ್ಲಸ್ ಉಪ್ಪಿನಕಾಯಿ, ಮಸಾಲೆ ಪದಾರ್ಥಗಳು ಇಷ್ಟೆಲ್ಲ ಮಾಡ್ತೀರಿ. ತಲುಪಿಸೋದು ಹೆಂಗೆ? ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ಬೇಕಾ? ಪ್ರತಿಯೊಂದೂ ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾರಾ ಅಥವಾ ಕೆಲವೊಂದು ನೀವು ಕೆಲವೊಬ್ಬರಿಗೆ ಹೋಗಿ ಕೊಡ್ತೀರಾ? ನಾವು ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ, ಎಲ್ಲ ಅವರೇ ಬಂದು ತೊಗೊಂಡೋಗೋದು. ಎಲ್ಲ ಪ್ರತಿಯೊಂದು ಐಟಮ್ಗಳೂ ಫೋನ್ ಮಾಡಿಕೊಂಡು ಅಡ್ರೆಸ್ ಕೇಳಿಕೊಂಡು ಬಂದು ತೊಗೊಂಡೋಗ್ತಾರೆ. ನಾವು ಇಲ್ಲಿವರೆಗೂ ಯಾರಿಗೂ ಮನೆಗೆ ಹೋಗಿ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಅಷ್ಟು ನಡೀತಾ ಇದೆ. ಮುಂದಕ್ಕೆ ಅದು ಏನಾದರೂ ಮುಂದೆ ಹೆಚ್ಚುತ್ತಾ ಹೋದರೆ ಆ ಥರ ನಾವು ವ್ಯವಸ್ಥೆ ಮಾಡ್ಕೋತೀವಿ, ಕೊಡೋಕ್ಕೆ ಒಂದು ವ್ಯವಸ್ಥೆನ ಮಾಡ್ತೀವಿ. ಓಕೆ ಓಕೆ. ಜನಸ್ಪಂದನೆ ಯಾವ ಥರ ಇದೆ? ಜನಸ್ಪಂದನ ಅಂದರೆ ಚೆನ್ನಾಗೇ ಇದೆ. ಅದು ಇನ್ನೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಲಿ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಈ ಸಂದರ್ಶನದ ಉದ್ದೇಶವೇ ಅದು. ಓಕೆ ಓಕೆ. ಈಗ 100 ಜನರ ಹಬ್ಬದ ಊಟ ಅಡಿಗೆ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು. ಆ ರೀತಿಯ ಬರೀ 100, 200 ಅಥವಾ 300, 400 ಜನರದೆಲ್ಲ ಅಡಿಗೆ ಮಾಡ್ತೀರಾ? ಈಗ ಸದ್ಯದ ಮಟ್ಟಿಗೆ 100, 200 ಮಾಡ್ತಾ ಇದ್ದೀವಿ. ಜಾಸ್ತಿ ಮಟ್ಟಿಗೆ ಆದರೆ ನಾವು ಒಬ್ಬರು ಯಾರನ್ನಾದರೂ ಒಂದು ಇದ್ರ ಥರ ಮಾಡ್ಕೋಬೇಕಾಗತ್ತೆ. ಚಿಕ್ಕದಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡು ಅದರಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನೊಬ್ಬರು ಯಾರಿಗಾದರೂ ಹೆಲ್ಪ್ ಆಗಿ ತಗೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅಂದರೆ 100, 200 ಜನ ಅಂತಂದರೆ ನೀವು ಯಾರ್ದು ಹೆಲ್ಪ್ ತಗೊಳ್ತಾ ಇಲ್ಲ? ಇಲ್ಲ, ತಗೊಳ್ತಾ ಇಲ್ಲ. ಒಬ್ಬರೇ ಎಲ್ಲ ಹ್ಯಾಂಡಲ್ ಮಾಡ್ತೀವಿ? ಒಬ್ಬಳೇ ಹ್ಯಾಂಡಲ್ ಮಾಡ್ತಾ ಇದ್ವಿ. ಅದು ಹೆಂಗೆ ಮಾಡ್ತೀರಾ? ಅದು ಬರ್ತಿಂದ ನನಗೆ ಅಡುಗೆದು ಇಂಟ್ರೆಸ್ಟ್ ಇರೋದ್ರಿಂದ ಅದು ಬೆಳೀತಾ 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 ಅದು ಒಂಥರ ಅದೇ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗೋಯ್ತು ನನ್ನ ಜೀವನದಲ್ಲಿ. ಹಾಗಾಗಿ ಅದರಲ್ಲೇ ಮುಂದುವರ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಯಜಮಾನರು ಈ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ಸಾಥ್ ನೀಡಿದ್ರು ಅವ್ರು ಇರುವಾಗ? ತುಂಬ ಸಾಥ್ ನೀಡಿದರು ಅವರು. ನಾನು ಯಾವುದೇ ಒಂದು ಈ ಥರ ಮಾಡಿದ್ರು ಅವರು ನನ್ನ ಹಿಂದೆ ಇದ್ದು ನನಗೆ ಬೆನ್ನೆಲುಬಾಗಿ ನಿಂತು ನೀನು ಏನೇ ಮಾಡಿದ್ರು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಓಕೆ ಓಕೆ. ಅವರಿದ್ದಾಗ ಅಂದರೆ ಅವರಿಗೆಲ್ಲ ಈ ರೀತಿಯ ಅಡುಗೆಗಳು, ಅಫ್ಕೋರ್ಸ್ ಧರ್ಮಪತ್ನಿ ಆಗಿರುವ ಕಾರಣಕ್ಕೆ ಅವರಿಗೆಲ್ಲ ರೀತಿಯ ಟೇಸ್ಟ್, ಅಂದರೆ ನೀವು ಏನೇನು ಅಡುಗೆ ಮಾಡ್ತೀರೋ ಎಲ್ಲ ಟೇಸ್ಟ್ ಮಾಡಿಸಿದ್ರಿ? ಎಲ್ಲ ಟೇಸ್ಟು ಮಾಡಿದರು. ಈಗ ಅವರು ಸೈನಿಕರಾಗಿ ಬೇರೆ ಬೇರೆ ರಾಜ್ಯಗಳಿಗೆ ನಿಯೋಜನೆ ಆದಾಗ ಅವ್ರ ಜೊತೆ ಇರ್ತಿದ್ರಿ ನೀವು? ಅವ್ರ ಜೊತೆ ಹೋಗ್ತಿದ್ವಿ. ಅಂದ್ರೆ ನೀವು ಮಾಡಿರೋ ಅಡುಗೆನೇ ಊಟ ಮಾಡಿ? ಹೌದು ಹೌದು ಹೌದು. ಅವ್ರು ನಮ್ಮ ಊಟನೇ ಇಷ್ಟಪಡ್ತಾ ಇದ್ರು. ಎಲ್ಲೇ ಊಟ ಇದ್ರು ಎಲ್ಲೂ ಮಾಡ್ತಾ ಇರಲಿಲ್ಲ, ಮನೆಗೆ ಬಂದು ಊಟ ಮಾಡೋರು. ಓಕೆ ಓಕೆ. ಇಷ್ಟೆಲ್ಲ ಅಡುಗೆಯಲ್ಲಿ ಪೌಷ್ಟಿಕ ಆಹಾರ ಅಂತ ಹೇಳಿ ವಿಶೇಷವಾಗಿ ಯಾವುದಾದ್ರೂ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಏನದು? ಅದು ಬಾಳೆ ದಿಂಡು ಅಂತ ಬರುತ್ತಲ್ಲ, ಆ ಬಾಳೆ ದಿಂಡಿನಲ್ಲೇ ವೆರೈಟಿಯಾಗಿ ಮಾಡ್ತೀವಿ. ಏನಂದರೆ ಅದರಲ್ಲಿ ಕೋಸಂಬರಿ, ಅದರಲ್ಲಿ ಮೊಸರುಳಿ, ಅದರಲ್ಲಿ ಇದು ಪಲ್ಯಗಳು, ಈ ಥರ ಅದು ಪೌಷ್ಟಿಕ. ಮತ್ತು ಕಾಳುಗಳು ತಗೊಂಡ್ರೆ ಕಾಳುಗಳಲ್ಲಿ ಪ್ರತಿದಿನ ನಾವು ಅಡುಗೆ ಮಾಡೋದ್ರಲ್ಲೂ ಇದು ಬರುತ್ತಲ್ಲ ಮೊಳಕೆ ಕಾಳು ಅಂತ ಬರೆಸಿ ಪ್ರತಿಯೊಂದರಲ್ಲೂ ಪೌಷ್ಟಿಕ ಆಹಾರನೇ ಕೊಡ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ನಾವು ಪೌಷ್ಟಿಕ ಆಹಾರ ಸೇರಬೇಕು ಜನಕ್ಕೆ, ಅದರಿಂದ ಅವ್ರಿಗೂ ಉಪಯೋಗ ಆಗಬೇಕು. ನಮ್ಮ ಹತ್ರ ಅಡುಗೆ ತೊಗೊಂಡು ಹೋದರೆ ಅದರಿಂದ ಅವ್ರಿಗೆ ಪೌಷ್ಟಿಕ ಆಹಾರ ಸಿಕ್ಕೋಂಗೆ ಆಗಬೇಕು. ಆ ಒಂದು ಉದ್ದೇಶದಿಂದ ಎಲ್ಲ ಥರ ಪೌಷ್ಟಿಕಾಂಶ ಇರೋ ಅಡುಗೆನ ನಾನು ಮಾಡ್ತಾಯಿದ್ದೀನಿ. ಓಕೆ. ಅಂದರೆ ಈಗ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳಿದರೆ, ನಮಗೆ ಕೆಲವೊಂದು ಆ್ಯಪ್ಸ್ ಇದೆ ಮೊಬೈಲಲ್ಲಿ. ಆ ಆ್ಯಪ್ಸ್ಗಳಲ್ಲಿ ನಾವು ಆರ್ಡರ್ ಮಾಡ್ತೀವಿ, ಹಸಿವಾಯಿತು ಅಂತ ಹೇಳಿದರೆ ಮನೆಯಲ್ಲಿ ಮಾಡ್ಕೊಳ್ತೀವಿ. ಮನೆಯಲ್ಲಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಹೋಟೆಲ್ಗೆ ಹೋಗ್ತೀವಿ. ಹೋಟೆಲ್ಗೂ ಹೋಗ್ಲಿಕ್ಕೆ ನಮಗಾಗಲ್ಲ, ನಮ್ಮ ಮನೆಗೇನೆ ಬೇಕು ಅಂದರೆ ವಿ ಹ್ಯಾವ್ ಆ್ಯಪ್ಸ್. ಸೊ ಆ್ಯಪ್ಸ್ಗಿಂದ ನಾವು ಆರ್ಡರ್ ಮಾಡ್ತೀವಿ, ಬರುತ್ತೆ ಊಟ. ಆದರೆ ಬಂದಿರುವ ಊಟ ಯಾವ ಹೋಟೆಲ್ನಿಂದ ಎಷ್ಟು ದಿನಗಳ ಎಣ್ಣೆ ಯೂಸ್ ಮಾಡಿದ್ದಾರೆ ಗೊತ್ತಿಲ್ಲ, ಎಷ್ಟು ಪೌಷ್ಟಿಕವಾಗಿದೆ ಗೊತ್ತಿಲ್ಲ, ಆ ತಿನ್ನುವ ಊಟ ಆರೋಗ್ಯಕ್ಕೆ ಒಳ್ಳೇದಾ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ನೀವು ಬೇರೆ ರೀತಿಯಾಗಿ ಮಾಡುವಂತಹ ಅಡಿಗೆ, ಯಾಕೆ ಬೇರೆ ರೀತಿ ಅಂತ ಹೇಳಿದ್ರೆ ಸ್ವತಃ ತಾಯಿನೇ ಮಾಡ್ಕೊಟ್ಟಿದಾರೋ ಏನೋ? ಹೌದು, ಅದರಲ್ಲಿ ಪ್ರೀತಿ ಮೇಯ್ನು, ಅದರಲ್ಲಿ ಮೂಲ ಪ್ರೀತಿ ಇರುತ್ತೆ. ಮನೆ ಅಡಿಗೆ ಅಂದ್ರೆ ಅದರಲ್ಲಿ ಪ್ರೀತಿನೂ ಸೇರಿರುತ್ತೆ. ಮತ್ತೆ ನಾವು ಒಂದು ಸರಿ ಉಪಯೋಗಿಸಿದ ಎಣ್ಣೆನ ಮತ್ತೆ ಯಾವುದಕ್ಕೂ ನಾನು ಉಪಯೋಗಿಸೋದಿಲ್ಲ. ಮನೆಯಲ್ಲಿ ಮಾಡೋ ಅಡುಗೆ ಆದ್ರೂ ಮತ್ತೆ ಉಪಯೋಗಿಸೋದಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾ ಇದ್ದೀವಿ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ನಾವು ಬೇರೆಯವ್ರಿಗೂ ನಮ್ಮ ಮನೆಯವರು ಅನ್ನೋ ಲೆಕ್ಕದಲ್ಲೇ ನಾನು ಮಾಡಿಕೊಡ್ತಿದ್ದೀನಿ. ಹಾಗಾಗಿ ನನ್ನ ಅಡುಗೆ ಅಷ್ಟು ಫಾಸ್ಟಾಗಿ
ಪಕ್ಕ ಇದಾಗ್ತಾ ಇದೆ, ರೀಚ್ ಆಗ್ತಾ ಇದೆ, ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಮೈಸೂರಲ್ಲಿ ತಿಳಿದಿರೋರೆಲ್ಲ ಬಂದು ತಗೊಳ್ತಾ ಇದ್ದಾರೆ ಈಗ ಸದ್ಯ. ಓಕೆ, ಅವರೇ ಅಂದ್ರೆ ಬೇರೆ ಬೇರೆ ಏರಿಯಾಸ್ಗಳಲ್ಲಿ. ಹೌದು, ಬೇರೆ ಏರಿಯಾಸ್ಗಳಿಂದನೂ ಬಂದು ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಒಬ್ರು ತಿರ್ತಾರೆ, ಅವ್ರು ಚೆನ್ನಾಗಿದೆ ಅಂತಾರೆ, ಅವರು ಇಂಥ ಕಡೆ ಹೋಗಿ ಅಂತಾರೆ, ಅವ್ರು ಏನಿಲ್ಲ ನಮ್ಮ ನಂಬರ್ ಕೊಟ್ರೆ ಆ ನಂಬರ್ಗೆ ಫೋನ್ ಮಾಡ್ಕೊಂಡು ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೇಗೆ ತಲುಪಿಸ್ತೀರಿ? ಮುಂದಿನ ದಿನಗಳಲ್ಲಿ ಹೇಗೆ ನೀವು ತಲುಪಬೇಕು ಅಂತ ಇದ್ದೀರಿ? ಮುಂದಿನ ದಿನಗಳಲ್ಲಿ ಅಂದ್ರೆ ಇದು ಒಂದು ಲಾಂಗ್ ಪೀರಿಯಡ್ ಅಲ್ಲಿ ಇದು ನಡೆಯಬೇಕು ಅಂತಿದ್ರೆ ಅದಕ್ಕೆ ಒಂದು ಮನೆ ಬಾಗಿಲಿಗೆ ಹೋಗಿ ತಲುಪುವಂತ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಗಿದೆ. ಅವ್ರು ಯಾರಾದ್ರೂ ಆರ್ಡರ್ ಮಾಡಿದ್ರು ಅನ್ಕೊಳ್ಳಿ, ಅವರು ಒಂದು ನಂಬರ್ ಕೊಟ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಕೊಡುವಂತ ವ್ಯವಸ್ಥೆ ಮಾಡಬೇಕು ಅನ್ಕೊಂಡಿದ್ದೀನಿ. ಮನೆ ಬಾಗಿಲಿಗೆ ಕೊಡಬೇಕು ಅನ್ನೋ ವ್ಯವಸ್ಥೆ ಇದೆ, ತಲೆಯಲ್ಲಿದೆ ಅದು. ಈಗ ನೀವು ಒಬ್ಬರೇ ಕೆಲಸ ಮಾಡೋದ್ರಿಂದ ನಿಮ್ಮ ಚೌಕಟ್ಟು ಇಷ್ಟೇ ಇರುತ್ತೆ. ಮೇ ಬಿ ಈ ಸಂದರ್ಶನ ನೋಡಿದವರು ಇಲ್ಲ ಮೈಸೂರಲ್ಲಿ ಇರ್ತಾರ, ಅನುರಾಧ ಅವರ ಫೋನ್ ನಂಬರ್ ಕೊಟ್ಟಿದ್ದಾರೆ ಅಂತ ನಿಮಗೆ ಕರೆ ಮಾಡಿ ಈಗ ಪದೇ ಪದೇ ಆರ್ಡರ್ ಬರ್ತಾ ಇದ್ರೆ ಹೌದು, ನೀವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದನ್ನ ಇದನ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂತೀವಿ ಮೇಡಮ್, ಮಾಡ್ಕೊಂತೀವಿ. ಅದು ಯಾವ ರೀತಿ ಆಗಿರುತ್ತೆ ಅಂದ್ರೆ ಲೈಕ್ ಹೋಮ್ ಡೆಲಿವರಿ ಸಿಗಬಹುದಾ? ಹೋಮ್ ಡೆಲಿವರಿ ಸಿಕ್ಕಲಿ ಅಂತಾನೆ ನಾವು ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಮ್ ಡೆಲಿವರಿ ಸಿಕ್ಕೋಕೆ ಅನುಕೂಲ ತರವಾಗಿ ಆಗ್ಲಿ ಅನ್ನೋದೊಂದು ವ್ಯವಸ್ಥೆನ ಮಾಡ್ತಾ ಇದೀವಿ ಇವಾಗ್ಲೇನೆ. ಅದು ಹೋಮ್ ಡೆಲಿವರಿ ಬಂದಾಗ ಆ ಮನೆ ಬಾಗಿಲಿಗೆ ತಲುಪಿಸೋದು ನಮ್ ಕರ್ತವ್ಯ. ಈಗ ನಮಗೆ ಈಗ ಇವತ್ತು 4 ಜನ ಇದ್ದಾರೆ ಮನೆಯಲ್ಲಿ. ಹೌದು, 4 ಜನಕ್ಕೆ ಊಟ ಬೇಕಾಗಿದೆ. ನಮಗೆ ಏನ್ ಊಟ ಬೇಕು ಅಂತ ಹೇಳಿ ವಿ ವಿಲ್ ಟೆಲ್. ಲೈಕ್ ನನಗೆ ಪುಳಿಯೋಗರೆ ಬೇಕು, ಮತ್ತೆ ಒಂದು ಯಾವ್ದೋ ಬಿಳಿ ಅನ್ನ ಬೇಕು, ಸಾಂಬಾರ್ ಬೇಕು, ಮತ್ತೆ ಒಂದ್ ಯಾವ್ದಾದ್ರು ಸ್ವೀಟ್ ಬೇಕು, ಚಟ್ನಿ ಪಲ್ಯ ಬೇಕು, ಚಪಾತಿ ಬೇಕು ಅಂತ ಹಿಂಗ್ ಹೇಳಿದ್ರೆ, ಇವತ್ತು ನನಗೆ ಬೆಳಿಗ್ಗೆ ಊಟ ಬೇಕು ಅಂತ ನಾನು ಏನಾದ್ರು ಹೇಳಿದ್ರೆ ಎಷ್ಟೊತ್ತಿಗೆ ನಾನು ಬರ್ಬೇಕು ತಗೊಂಡಿಕ್ಕೆ? ನೀವು ಈಗ ಬೆಳಿಗ್ಗೆ ಊಟ ಬೇಕು ಅಂದ್ರೆ ಬ್ರೇಕ್ಫಾಸ್ಟ್ ಬೇಕು ಅಂತಂದ್ರೆ ಹಿಂದಿನ ದಿನ ಹೇಳ್ಬೇಕು. ಈಗ ನಡೀತಾ ಇರೋದು ಹಾಗೇನೆ. ಈಗ ನಿಮ್ಗೆ ಮಧ್ಯಾಹ್ನ ಊಟ ಬೇಕು ಅಂದ್ರೆ ನೀವು ವಿತಿನ್ 9 ಹೇಳ್ಬೇಕು. 9 ಗಂಟೆಗೆ ಹೇಳಿದ್ರೆ ನಿಮ್ಗೆ 1:15ಗೆ ಊಟ ಸಿಕ್ಕತ್ತೆ. ಅಂದ್ರೆ ಮಧ್ಯಾಹ್ನದ ಊಟ ಬೇಕು. ಮಧ್ಯಾಹ್ನದ ಊಟ ಬೇಕು ಅಂದ್ರೆ ನೀವು 9 ಗಂಟೆಗೆ ನಮ್ಗೆ ಕಾಲ್ ಮಾಡಿ ಹೇಳಿದ್ರೆ ನಿಮ್ಗೆ ಏನ್ ಬೇಕು ಅಂದ್ರೆ ಅದನ್ನ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ. ಅಂದ್ರೆ ನೀವು ಒಟ್ಟು 3-4 ಗಂಟೆ ಬಿಫೋರ್ ಹೇಳಿ. ಹೌದು ಅಂತ ಹೌದು ಮೇಡಮ್, ಯಾಕೆಂದ್ರೆ ಈಗಾಗ್ಲೇ ನಾವು ಸುಮಾರು ಒಂಥರ ಆರ್ಡರ್ಗಳ ತರನೇ ಬರ್ತಾ ಇರುತ್ತೆ. ಹಾಗಾಗಿ ಈಗ ನಾವ್ ಇಷ್ಟು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಅದನ್ನ ಮೀರಿ ಇನ್ನೂ ಒಂದು 10 ಜನ ಬಂದ್ರು ಇಲ್ಲಿರೋರ್ಗೆ ಶಾರ್ಟ್ ಆಗುತ್ತೆ. ಹಾಗಾಗಿ ಈಗ ಫಸ್ಟ್ ಮೊದಲೇ ಹೇಳಿದ್ರೆ ಅದು ಸಫಿಷಿಯೆಂಟ್ ಆಗಿ ಪ್ರಿಪೇರ್ ಮಾಡ್ತೀವಿ. ರೇಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಅಂದ್ರೆ ನಿಮ್ಮ ರೇಟ್ಸ್ ಹೇಗಿದೆ? ತುಂಬಾ ಕಾಸ್ಟ್ಲಿನ ಅಂದ್ರೆ ಅಫ್ಕೋರ್ಸ್ ಪೌಷ್ಟಿಕವಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಎಲ್ಲವೂ ಶುದ್ಧವಾಗಿರುವಂತದ್ದನ್ನ ಉಪಯೋಗ ಮಾಡ್ತೀವಿ, ನಿಮಗೂ ಜಾಸ್ತಿನೇ ಬೀಳುತ್ತೆ. ಹಾಗಾಗಿ ನೀವು ರೇಟ್ ಗಳನ್ನ ತುಂಬಾ ಹೈ ಇಟ್ಟಿದ್ದೀರಾ ಅಥವಾ ಕಮ್ಮಿ? ತುಂಬಾ ಹೈ ಇಟ್ಟಿಲ್ಲ, ತುಂಬಾ ಲೋನು ಇಟ್ಟಿಲ್ಲ, ಮೀಡಿಯಂ ಅಲ್ಲಿ ಇದೆ ಈಗ ಸದ್ಯಕ್ಕೆ. ಯಾಕಂದ್ರೆ ಒಂದು ಊಟ ಅಂದ್ರೆ ಒಂದು 80 ರೂಪಾಯಿ, ತಿಂಡಿ ಅಂದ್ರೆ ಒಂದು 50-60 ಅಷ್ಟೇ. ಓಕೆ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಈ ಸಂದರ್ಶನದಲ್ಲಿ ಎಷ್ಟೊಂದು ತಿಳ್ಕೊಳ್ಳಿಕ್ಕೆ ಸಿಕ್ತು. ನಿಮ್ಮ ಈ ಸಂದರ್ಶನದಿಂದ ನಿಮ್ಮ ವ್ಯವಹಾರ, ಈ ಆಹಾರದ ವ್ಯವಹಾರ ಅಲ್ಲ, ಅದು ಆಹಾರ, ಒಬ್ಬ ತಾಯಿಯಾಗಿ ಎಲ್ರಿಗೂ ಉಣಬಡಿಸ್ತಾ ಇದ್ದೀರಿ. ಬಹಳ ಖುಷಿಯ ವಿಚಾರ. ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ಮಾಜಿ ಸೈನಿಕನ ಪತ್ನಿಯಾಗಿ ಯಾವುದೇ ಬೇರೆ ಸರ್ಕಾರದ ಸೌಲಭ್ಯ ಇಲ್ಲದೆ ಸ್ವಂತ ಬಲದಿಂದ ಏನೋ ಒಂದು ಬಿಸ್ನೆಸ್ ಮಾಡಿ ಮುನ್ನುಗ್ತಾ ಇದ್ದೀರಿ. ನಿಮಗೆ ಯಾವಾಗ್ಲೂ ಯಶಸ್ಸು ಸಿಗಲಿ ಅಂತ ಹೇಳಿ ನಮ್ಮ ಚಾನಲ್ನ ಕಡೆಯಿಂದ ಕೇಳ್ಕೊಳ್ತೀನಿ ಮೇಡಮ್. ನಮಸ್ತೆ. ನಿಮಗೂ ಅಷ್ಟೇ, ನೀವು ನಿಮ್ಮ ಚಾನಲ್ಗೆ ಕರೆದು ನಮ್ಮನ್ನ ಇಷ್ಟು ಪ್ರೋತ್ಸಾಹಿಸ್ತಾ ಇರೋದ್ರಿಂದ ನಿಮಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಓಕೆ ಮ್ಯಾಮ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಂದರೆ ಒಬ್ಬ ಮಹಿಳೆ ತನ್ನ ಸ್ವಂತ ಬಲದಿಂದ ಏನು ಬೇಕಾದರೂ ಮಾಡಬಹುದು, ಅಡುಗೆಯನ್ನು ಉಣಬಡಿಸುವಂತಹ ಕೆಲಸ ಇವರು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಅವರು ಎಲ್ಲಿ ಅಡುಗೆ ಮಾಡ್ತಾರೆ, ಅವರ ಮನೆಯ ಅಡ್ರೆಸ್, ಫೋನ್ ನಂಬರ್ ಎಲ್ಲವೂ ಹೇಳಿದ್ದಾರೆ. ದಯಮಾಡಿ ಇವರನ್ನು ಕರೆ ಮಾಡಿರಿ. ಯಾವ್ಯಾವುದೋ ಹೋಟೆಲ್ಗೆ ಹೋಗಿ ಏನೇನೋ ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಒಬ್ಬ ತಾಯಿ ನಮಗೆ ಒಂದಷ್ಟು ಹಣ ತೆಗೆದುಕೊಂಡು ಊಟ ಮಾಡಿಸ್ತಾರೆ, ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ಈ ಸೌಲಭ್ಯ ನಾವು ಯಾಕೆ ಪಡಿಬಾರ್ದು ಅಲ್ವಾ? ಓಕೆ, ಇನ್ನಷ್ಟು ಈ ರೀತಿಯ ಸಂದರ್ಶನಗಳನ್ನ ನಮ್ಮ ಚಾನೆಲ್ನಲ್ಲಿ ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.